ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಸೆಕೆಂಡ್ PUC ನ ಒಂದು ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಮತ್ತೊಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ ಸೆಕೆಂಡ್ PUC ನ ಒಂದು ಎಕ್ಸಾಮ್ ರಿಸಲ್ಟ್ ಬಂದು ಮುಂದಿನ ತಿಂಗಳು 7ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅಪ್ಡೇಟ್ ಕೊಟ್ಟಿದ್ದೆ. ಸೊ ಒಂದು ಕನ್ಫರ್ಮ್ ಆಗಿರುವಂಥ ಒಂದು ಡೇಟ್ ಬರುತ್ತೆ, ವೆಯ್ಟ್ ಮಾಡಿ. ಇನ್ನೊಂದು ವಾರ ಅಷ್ಟೇ ನಿಮಗೆ ಕನ್ಫರ್ಮ್ ಆಗಿರುವಂಥ ಒಂದು ಡೇಟ್ ಬರುತ್ತೆ. ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಸ್ಟಾರ್ಟ್ ಆಗಿದ ತಕ್ಷಣ ನಿಮ್ಗೆ ಇಲ್ಲಿ ಒಂದು 7 ಡೇಸ್ ಸಾಕು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗೋಕ್ಕೆ. ಬೇಗನೆ ಕಂಪ್ಲೀಟ್ ಮಾಡಿಬಿಡ್ತಾರೆ ಈ ಸತಿ. ಸೊ ಹಾಗಾಗಿನೇ ಬೇಗನೆ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಏನಕ್ಕಪ್ಪ ಡಿಗ್ರಿ ಜಾಯ್ನ್ ಆಗಬೇಕಾಗುತ್ತೆ ಸ್ಟೂಡೆಂಟ್ಸ್ಗಳು. ಸೊ ಹಾಗಾಗಿನೇ ಈ ಸತಿ ಬೇಗನೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಒಂದು ವೇಳೆ ನೀವೇನ ಫೇಲ್ ಆಗ್ತೀರಾ ಆ ಥರ ಏನಾರ ಇತ್ತು ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಈ ಸತಿ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಫ್ರೀ ಆಗಿರುತ್ತೆ. ಸೊ ಈಸಿಯಾಗಿ ಮಾಡ್ತಾರೆ, ಯಾವುದೇ ಒಂದು ಟಫ್ ಆಗಿ ಮಾಡೋದಿಲ್ಲ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು. ನೀವೆಲ್ಲ ಆನ್ಸರ್ ಶೀಟನ್ನ ಬರ್ದಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕೂಡ ಒಂದು ರೇಂಜಿಗೆ ಪಾಸಿಂಗ್ ಮಾರ್ಕ್ಸ್ ಅಂತೂ ಖಂಡಿತವಾಗ್ಲೂ ಕೂಡ ಕೊಡ್ತಾರೆ. ಸೊ ಇಲ್ಲ ನಾನು ಏನೂ ಬರ್ದಿಲ್ಲ ಅನ್ನೋರು ಫೇಲ್ ಆಗ್ತೀರಾ ಅಷ್ಟೇ. ಸೊ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜನ್ನು ನೀವು ತಗೋಬಹುದು. ಸೊ ಪಾಸಿಂಗ್ ಪ್ಯಾಕೇಜ್ ಇಲ್ಲಿ ನಂಬರ್ ಹಾಕಿರ್ತೀನಿ ನೋಡಿ, ಬಂದು ಮೆಸೇಜ್ ಮಾಡಿ. ಇವಾಗಲೇ ನೀವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಅಂದರೆ ಸಪ್ಲಿಮೆಂಟ್ರಿಗೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗಲೇ ಪಾಸಿಂಗ್ ಪ್ಯಾಕೇಜ್ನ ತೊಗೊಂಡ್ಬಿಟ್ಟು ನೀವು ಸಪ್ಲಿಮೆಂಟರಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಯೂಸ್ ಆಗುತ್ತೆ. ಓಕೆನಾ, ನಮ್ಮಲ್ಲಿ SSLCನೂ ಕೂಡ ಸಿಗುತ್ತೆ. ಇವಾಗ SSLC ಎಕ್ಸಾಮ್ ನಡೀತಿದೆ ನೋಡಿ. ಸೊ ಅದರ ಒಂದು PDF ಕೂಡ ಸಿಗುತ್ತೆ, ಬಂದು ನೀವು ಮೆಸೇಜ್ ಮಾಡಬಹುದು. ಓಕೆನಾ. ಸೊ ಎರಡನೇದಾಗಿ ತುಂಬ ಜನ ಕೇಳ್ತಿರುವಂಥದ್ದು ಏನಪ್ಪ ಅಂದರೆ PUC ಇವಾಗೇನು ಮುಗೀತು ಅಲ್ವಾ, ಸೊ ಅದಾದ್ಮೇಲೆ ಯಾವ ಒಂದು ಕೋರ್ಸ್ನ ತಗೋಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ದೀರಾ. ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟು ನಾನು ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಸೊ ಈ ಮೂರಲ್ಲಿ ಯಾವ ಒಂದು ಕೋರ್ಸ್ ತಗೊಂಡ್ರೆ ಬೆಟರು ನಿಮಗೆ ಮುಂದೆ ಫ್ಯೂಚರ್ ಏನಿದೆ. ಟೆಕ್ನಾಲಜಿ ಇರೋದ್ರಿಂದ ತುಂಬ ಜನ ಬಂದು ಇಂಜಿನಿಯರಿಂಗ್ ಯಾರು ಸೇರ್ಕೊಂತಿಲ್ಲ. ಸೊ ಹಂಗಾಗಿ ಕಾಮರ್ಸಿಗೆ ಬರ್ತಿದ್ದಾರೆ, CA ಮಾಡ್ತಿದ್ದಾರೆ. ಸೊ ಈ ಥರ ಎಲ್ಲನೂ ಕೂಡ ಇದೆ. ಸೊ ಹಂಗಾಗಿ ನಿಮ್ಮ ಒಂದು ಮೈಂಡಲ್ಲೂ ಕೂಡ ಕನ್ಫ್ಯೂಷನ್ಸ್ ಏನಾರ ಇತ್ತು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಾನು ಬರುವಂಥ ಒಂದು ವಿಡಿಯೋಸಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋ, ನಾಳೆ ವಿಡಿಯೋನಲ್ಲಿ ನಾನು ನಿಮಗೆ ಯಾವ ಒಂದು ಕೋರ್ಸ್ ತೊಗೊಂಡ್ರೆ ನಿಮಗೆ ಬೆಟರು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ ತಗೋಬೇಕಾದ್ರೆ ಕೋರ್ಸ್ನ, ತುಂಬ ಇಂಪಾರ್ಟೆಂಟ್ ಇದು. ಸೊ ಒಂದು ಸತಿ ಫಿಕ್ಸ್ ಆಗಿಬಿಟ್ಟು ಅದಕ್ಕೆ ಲಾಕ್ ಆಗಿರಿ. ಸೊ ಪದೇ ಪದೇ ನೀವು ಮೈಂಡ್ ಚೇಂಜ್ ಮಾಡ್ಕೊಂಡಿದ್ರೆ ನೀವು ಓದೋಕ್ಕಾಗಲ್ಲ ನೆಕ್ಸ್ಟ್ ಡಿಗ್ರಿ. ಸೊ ಹಂಗಾಗಿನೇ ಅಲ್ಲಿ ನೀವು ಸೇರ್ಕೊಂಡ್ರು ಕಾಲೇಜ್ಗೆ ಆ ಒಂದು ಕೋರ್ಸ್ ತೊಗೋಬೇಕಾಗಿತ್ತು ಅಂತ ಮೈಂಡಲ್ಲಿ ಅದೇ ಇರುತ್ತೆ. ಸೊ ಹಂಗಾಗಿನೇ ಒಂದು ಲಾಕ್ ಮಾಡಿಕೊಂಡು ಅದೇ ಕೋರ್ಸಿಗೆ ಸೇರ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ KCET ಆಗಿರ್ಬೋದು, ನೀಟ್ ಆಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ನಮ್ಮ ಚಾನಲಲ್ಲಿ ಸಿಗ್ತಾನೆ ಇರುತ್ತೆ. ಸೊ ಇವಾಗೇನು KCET ಎಕ್ಸಾಮ್ ಮತ್ತು ನೀಟ್ ಎಕ್ಸಾಮ್ ಬರ್ತಿದೆ ನೋಡಿ. ಸೊ ನೀಟ್ ಬಂದ್ಬಿಟ್ಟು ಮೇ 3ನೇ ತಾರೀಕಿದೆ. ಸೊ ಹಾಗಾಗಿನೇ ಎಕ್ಸಾಮ್ ಆದಮೇಲೆ ಆಪ್ಷನ್ ಎಂಟ್ರೀಸ್ ಆಗಿರ್ಬೋದು, ಸೊ ಯಾವೊಂದು ಕಾಲೇಜ್ಗೆ ಎಷ್ಟು ರ್ಯಾಂಕ್ಗಳಿರುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನ್ ನಮ್ಮ ಚಾನಲಲ್ಲಿ ನಿಮಗೆ ಸಿಗ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಳೆದ ವರ್ಷನೂ ಕೂಡ KCET ರಿಲೇಟೆಡ್ ಎಲ್ಲನೂ ಕೂಡ ಅಪ್ಡೇಟ್ ಕೊಟ್ಟಿದ್ದೀನಿ ನಾನು. ಸೊ ಈ ಸತಿನೂ ಕೂಡ ನಿಮಗೆ ಫ್ರೀಯಾಗಿ ಎಲ್ಲನೂ ಕೂಡ ಅಪ್ಡೇಟ್ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.